ಇನ್ನು ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರುವಂತ ವಿಚಾರ ಹಿರಿಯರಾದ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುತ್ತಾರೆ. ಸಮಸ್ಯೆ ಆಗೋದಿಲ್ಲ, ಮನವೊಲಿಸುವಂತ ಕೆಲಸ ಆಗುತ್ತೆ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಹಿರಿಯರು ಪಕ್ಷದಲ್ಲಿ, ಅವರೇ ಅರ್ಥ ಮಾಡ್ಕೊಳ್ತಾರೆ ಅಂತ. ಪಕ್ಷ ಅಂದಮೇಲೆ ಇದೆಲ್ಲ ಸಹಜ ಅಂತ ಡಾಕ್ಟರ್ MC ಸುಧಾಕರ್ ಮಾತನಾಡಿದ್ದಾರೆ. ನನ್ನ ಹೆಸರು ಮೊದಲ ಪಟ್ಟಿಯಲ್ಲಿ ಇರಲ್ಲ ಅಂತ ಗೊತ್ತಿತ್ತು, ಈಗ ಎರಡನೇ ಪಟ್ಟಿಯಲ್ಲಿ ಸಿಗುತ್ತೆ ಅಂತ ಆಸೆ ಇದೆ. ಮಂತ್ರಿ ಸ್ಥಾನ ಸಿಗುವ ಬಗ್ಗೆ ಡಾಕ್ಟರ್ MC ಸುಧಾಕರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ಮಾಜಿ ಸಚಿವ ಡಾಕ್ಟರ್ MC ಸುಧಾಕರ್ ಏನ್ ಮಾತನಾಡಿದ್ದಾರೆ ಕೇಳ. ಈಗ ದೊಡ್ಡದಾಗಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಖಾತೆ ಏನ್ ಸರ್ ಇದೆಲ್ಲ? ಈಗ ನೋಡಿ, ಸಹಜವಾಗಿ ಒಂದು ಸಂಪುಟ ರಚನೆ ಆದಂತ ಸಂದರ್ಭದಲ್ಲಿ ಕೆಲವು ಖಾತೆಗಳು ಬದಲಾವಣೆ ಆಗ್ತವೆ. ಇವೆಲ್ಲ ಆ ಸಂದರ್ಭದಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇದು ಸಣ್ಣ ಸಮಸ್ಯೆ. ಇದು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಬಹಳ ನಮ್ಮ ದೊಡ್ಡ ನಾಯಕರವರು, ಅವರಿಗೆ ಸ್ವಲ್ಪ ಬೇಜಾರಾಗಿದೆ ಅಂತ ಹೇಳಿದ್ದಾರೆ. ವರಿಷ್ಠರ ಮಾತಿಗೆ ಅವರು ಮಿಂಚಿ ಮೀರಿ ಅವರು ಮುಂದೆ ಹೋಗೋದಿಲ್ಲ. ಖಂಡಿತ ಇವೆಲ್ಲ ಸಮಾಧಾನ ಆಗುತ್ತೆ. ಎಲ್ಲರೂ ಇವತ್ತು ಒಗ್ಗಟ್ಟಾಗಿ ನಾವು ಮುಂದುವರಿತಕ್ಕಂಥ ಕೆಲಸ ಆಗುತ್ತೆ. ರಾಮಲಿಂಗಾರೆಡ್ಡಿ ಅವರ ಮಾತೇನಂದ್ರೆ DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮಾತು ಕೊಟ್ಟಿದ್ದು CM ಮಾತು, DK ಶಿವಕುಮಾರ್ ನನಗೆ ಮಾತು ಕೊಟ್ಟಿದ್ರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ. ಈಗ ಆ ಮಾತಂತ ಇಟ್ಕೊಳ್ಳಿ ಅಂತ ನೋಡಿ, ಅದ್ರ ಬಗ್ಗೆ ನನಗೆ ಯಾವುದೂ ಮಾಹಿತಿ ಇಲ್ಲ. ಯಾಕಂದ್ರೆ ಅದು ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಮಾನ್ಯ ಸಚಿವರು, ಹಿರಿಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರ ಮಧ್ಯೆ ಏನಾಗಿದೆ ಅಂತಕ್ಕಂಥ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾನು ಅದು ಪ್ರಸ್ತಾಪ ಮಾಡತಕ್ಕಂಥದ್ದು ಹೋಗೋದಿಲ್ಲ. ಒಟ್ಟಾರೆಯಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಸಹಜವಾಗಿ ಒಂದು ಸಂಸಾರ ಅಂದಮೇಲೆ, ಒಂದು ವ್ಯವಸ್ಥೆ ಅಂದಮೇಲೆ ಬರ್ತದೆ. ಖಂಡಿತ ಇದು ಅಲ್ಲಿಗೆ ಇತ್ಯರ್ಥ ಆಗುತ್ತೆ. ಹಿತಶ್ರೀಯನ್ನ ಖಂಡಿತ ಆಡ್ತಾರೆ ಪಕ್ಷದ ವರಿಷ್ಠರು. ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಪಕ್ಷದ ವರಿಷ್ಠರ ಮಾತಿಗೆ ರಾಮಲಿಂಗಾರೆಡ್ಡಿ ಅವರು ಬೆಲೆ ಕೊಡ್ತಾರೆ ಅಂತ ಅನಿಸ್ತಾ ಇದೆ ಸರ್? ಖಂಡಿತ ರಾಮಲಿಂಗಾರೆಡ್ಡಿ ಸಾಹೇಬರು ಇವತ್ತು ನಿನ್ನೆ ರಾಜಕಾರಣಕ್ಕೆ ಬಂದವರಲ್ಲ. ಬಹಳ ಹಿಂದಿನಿಂದ ಸುದೀರ್ಘವಾಗಿ ಒಬ್ಬ ಕಾರ್ಪೊರೇಟರ್ ಆಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥವ್ರು. ಹಲವಾರು ಹುದ್ದೆಗಳನ್ನ, ಜವಾಬ್ದಾರಿಗಳನ್ನ ಬಹಳ ಯಶಸ್ವಿಯಾಗಿ, ಬಹಳ ಜವಾಬ್ದಾರಿಯುತವಾಗಿ ನಿರ್ವಹಿಸಿರ್ತಕ್ಕಂಥವ್ರು. ಅವರಿಗೆ ಸ್ವಲ್ಪ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಆ ರೀತಿ ಅನಿಸಿರ್ಬೋದು. ಖಂಡಿತ ಅವರು ಪಕ್ಷದ ಒಂದು ಚೌಕಟ್ಟನ್ನ ಬಿಟ್ಟು ಅವರು ಹೊರಗೆ ಹೋಗೋದಿಲ್ಲ. ಅವರು ನಮ್ಮ ಪಕ್ಷಕ್ಕೆ ಅವರ ಅವಶ್ಯಕತೆ ಬಹಳ ಮುಖ್ಯವಾಗಿದೆ. ಖಂಡಿತ ಅವರು ಪಕ್ಷದ ವರಿಷ್ಠರ ಮಾತಿಗೆ ಗೌರವ ಕೊಡ್ತಾರೆ. ಇನ್ನು ಸಹ ನಿಮ್ಗೆ ತುಂಬಾ ಹತ್ತಿರವಾಗಿದ್ದಾರೆ ಮುನಿಯಪ್ಪನವರು, ಅವರು ಸಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಈ ಖಾತೆ ಬೇಡ, 3 ವರ್ಷ ನಿಭಾಯಿಸಿದ್ದೀನಿ, ಬೇರೆ ಖಾತೆ ಕೊಡಿ ಅಂತ. ಏನ್ ಹೇಳ್ತಾರೆ? ಈಗ ಸಹಜವಾಗಿ ಒಂದು ಖಾತೆಯನ್ನ ಒಂದು ಸ್ವಲ್ಪ ದಿವಸ ಮಾಡಿದಾಗ ಬೇರೆ ಖಾತೆ ಬೇಕು ಅಂತಕ್ಕಂಥ ಬಯಕೆ ಇರ್ತದೆ. ಆದ್ರೆ ವರಿಷ್ಠರು ಅವರು ಆ ಖಾತೆಯನ್ನ ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ದಾರೆ ಅಂತಕ್ಕಂಥ ಅವರಿಗೆ ಮನವರಿಕೆ ಆಗಿರಬಹುದು. ಆ ಕಾರಣಕ್ಕಾಗಿ ಮತ್ತೆ ಅವರಿಗೆ ಮುಂದುವರಿಸುವಂತ ಕೆಲಸ ಮಾಡಿದ್ದಾರೆ. ಮುನಿಯಪ್ಪನವರು ಯಾವುದೇ ಕಾರಣಕ್ಕೂ ಪಕ್ಷದ ಚೌಕಟ್ಟನ್ನು ಬಿಟ್ಟು ಹೋಗೋದಿಲ್ಲ. ಕೊನೆಯದಾಗಿ ನಿಮ್ಮ ವಿಚಾರಕ್ಕೆ ಬಂದ್ರೆ, ನಿಮ್ಗೂ ಸಹ ಮೊದಲ ಪಟ್ಟಿಯಲ್ಲೇ ಬರಬೇಕಾಯ್ತು ಅಂತ ಚರ್ಚೆ ಆಗ್ತಾ ಇತ್ತು. ಈಗ ಎರಡನೇ ಪಟ್ಟಿಯಲ್ಲಿ ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರಾ ಅಥವಾ ನಿಮ್ಗೆ ನಂಬಿಕೆ ಇದೆಯಾ? ಇಲ್ಲ, ಖಂಡಿತ ನೋಡಿ, ಯಾವಾಗ ಕಮ್ಮಿ ಜನ ಮಂತ್ರಿಗಳನ್ನ ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಚಾರ ದೆಹಲಿಯಲ್ಲಿ ಗೊತ್ತಾಯ್ತು, ನಮಗೆ ಅವಾಗಲೇ ಗೊತ್ತಿತ್ತು ನಾವು ಮೊದಲನೇ ಪಟ್ಟಿಯಲ್ಲಿ ಇರೋದಿಲ್ಲ ಅಂತಕ್ಕಂಥ. ಯಾಕಂದ್ರೆ ನಮ್ಗೆ ಅಷ್ಟು ಮಾತ್ರ ನಮಗೆ ಕನಿಷ್ಠ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ, ಯಾರು ಹಿರಿಯಿದ್ದಾರೆ, ಯಾರು ಕಿರಿಯರಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ. ಅದರಿಂದ ಅದನ್ನ ನಾನು ನಿರೀಕ್ಷೆ ಮಾಡಿದ್ದೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಎರಡನೇ ಪಟ್ಟಿಯಲ್ಲಿ ಅವಕಾಶ ಕೊಟ್ಟರೆ ಖಂಡಿತ ಅದು ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆ. ಈಗಾಗಲೇ ಕೆಲಸ ಮಾಡಿದ್ದೀನಿ. ಆದರೆ ಪಕ್ಷ ಬೇರೆ ರೀತಿ ತೀರ್ಮಾನ ಮಾಡಿದ್ರೆ ಅದಕ್ಕೆ ನನ್ನ ಸಂತೋಷ. ನಂದು ಯಾವುದೇ ಅದಕ್ಕೆ ತಕರಾರು ಇರುವುದಿಲ್ಲ. ನೂತನ CM ಜೊತೆ ಈ ಬಗ್ಗೆ ಮಾತುಕತೆ ಆಡಿದಿರಾ ಸರ್ ನಿಮ್ಮ ಸಚಿವ ಸ್ಥಾನ? ನಾನು ನೂತನ ಅಂತಿಲ್ಲ. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಅವರ ಜೊತೆ ನಾನು ಮಾತಾಡಿದ್ದೇನೆ. ಅವ್ರಿಗೂ ನಾನು ವಿನಂತಿ ಮಾಡ್ಕೊಂಡಿದ್ದೇನೆ. ನೋಡೋಣ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದಿಷ್ಟು ಸುಧಾಕರ್ ಅವರ ಮಾತು. ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.